ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅನರ್ಹಗೊಂಡ ನಂತರ ಕುಸ್ತಿಗೇನೆ ವಿದಾಯವನ್ನ ಹೇಳಿದ್ದಾರೆ ವಿನೇಶ್ ಫೋಗಟ್. ಕುಸ್ತಿಗೆ ನಿವೃತ್ತಿಯನ್ನ ಘೋಷಣೆಯನ್ನ ಮಾಡಿದ್ದಾರೆ. ತಾಯಿಗೆ ಭಾವನಾತ್ಮಕವಾಗಿ ಕ್ಷಮೆಯನ್ನ ವಿನೇಶ್ ಫೋಗಟ್ ಕೇಳಿರೋದು. ಅಮ್ಮ, ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ, ನಾನು ಸೋತೆ, ನನ್ನನ್ನು ಕ್ಷಮಿಸು, ನಿನ್ನ ಕನಸು ನನ್ನ ಧೈರ್ಯ ಎಲ್ಲ ಛಿದ್ರವಾಗಿದೆ, ನನ್ನಲ್ಲಿ ಈಗ ಹೆಚ್ಚಿನ ಶಕ್ತಿ ಇಲ್ಲ ಅಂತ ಟ್ವಿಟರ್ನಲ್ಲಿ ವಿನೇಶ್ ಫೋಗಟ್ ಟ್ವೀಟ್ ಮಾಡಿ ತಾಯಿಗೆ ಈ ರೀತಿಯಾಗಿ ಭಾವನಾತ್ಮಕವಾಗಿ ಕ್ಷಮೆಯನ್ನ ವಿನೇಶ್ ಫೋಗಟ್ ಕೇಳಿರೋದು. ಗುಡ್ ಬೈ ರೆಸ್ಲಿಂಗ್ ಅಂತ 2001-2024 ಅಂತ ಹಾಕೊಂಡಿದ್ದಾರೆ. 23 ವರ್ಷ ಸುದೀರ್ಘವಾಗಿ ಇದಕ್ಕೋಸ್ಕರನೇ ಹೋರಾಟವನ್ನ ಮಾಡಿದ್ರು. ಬಟ್ ಕೊನೆಗೆ ಅನರ್ಹತೆಯಿಂದ ಅವರು ಆಚೆ ಹೋಗುವಂತ ಪರಿಸ್ಥಿತಿ ಬಂದ ತಕ್ಷಣನೇ ತುಂಬಾ ಬೇಸರ ಆಯಿತು. ಹೇರ್ ಕಟ್ ಮಾಡಿಕೊಂಡ್ರು, ವೇಟ್ ಲಾಸ್ ಮಾಡಿಕೊಂಡ್ರು, ಬ್ಲಡ್ ಡೊನೇಟ್ ಮಾಡಿದ್ರು, ಎಲ್ಲ ಮಾಡಿದ್ರು. 100 ಗ್ರಾಮಿಂದ ಅನರ್ಹಗೊಳ್ಳುವಂಥ ಪರಿಸ್ಥಿತಿ ಆಗಿದ್ದಕ್ಕೆ ಅವರು ಈ ರೀತಿಯಾಗಿ ಭಾವನಾತ್ಮಕವಾಗಿರುವಂತಹ ಒಂದು ಮೆಸೇಜನ್ನು ಅಮ್ಮನಿಗೆ ಕಳುಹಿಸಿ ಈಗ ನಿವೃತ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. 23 ವರ್ಷ ಸುದೀರ್ಘವಾಗಿ ಕುಸ್ತಿಯಲ್ಲಿ ಇದ್ದಿದ್ದು. ಅಮ್ಮ, ನನ್ನ ವಿರುದ್ಧ ಕುಸ್ತಿ ಗೆದ್ದಿದೆ, ನಾನು ಸೋತೆ, ಕ್ಷಮಿಸಿ, ನಿನ್ನ ಕನಸು ನನ್ನ ಧೈರ್ಯ ಸಂಪೂರ್ಣವಾಗಿ ಛಿದ್ರವಾಗಿದೆ, ಈಗ ಹೆಚ್ಚಿನ ಶಕ್ತಿ ಉಳಿದಿಲ್ಲ ಅಂತ ವಿನೇಶ್ ಫೋಗಟ್ ಇದನ್ನ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಬಹಳ ಬೇಸರ ಆಗುತ್ತೆ. ಬಟ್ ಇಲ್ಲಿಂದ ಹೋಗ್ಬೇಕಾದ್ರೆ 50 kg ವಿಭಾಗದಲ್ಲಿ ಅವ್ರು ಹೋಗ್ಬಿಟ್ಟಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ. ಇಲ್ಲಿಂದ ಅವರು 53 kg ವಿಭಾಗದಲ್ಲಿ ಹೋಗಿ 53ರಲ್ಲಿ ಅವರು ವಿಫಲರಾಗಿದ್ದಕ್ಕೆ 50ರಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತೆಲ್ಲ ಹೋರಾಟ ಮಾಡಿಕೊಂಡು ಇವ್ರ ಜೊತೆಗೆ ಹೋಗಿರುವಂಥವರೇ ಒಂದಿಷ್ಟು ವಿರೋಧ ಮಾಡಿದ್ರು. ಅದೆಲ್ಲ ಆದ ನಂತರವೂ ಕೂಡ ಪ್ರಯತ್ನ ಪಟ್ಟರು. ಬಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ಕೊಳ್ತಾ ಇದ್ವಿ. ಬಟ್ ಅದು ವಿದಾಯನೇ ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಯಾರೇ ಕ್ರೀಡಾಪಟು ಆಗಿರ್ಬೋದು, ಇಂತಹ ಬೆಳವಣಿಗೆಗಳಾದಾಗ ಅದನ್ನು ಸಹಿಸಿಕೊಳ್ಳೋಕ್ಕಾಗೋದಿಲ್ಲ, ಅದನ್ನು ಅರಗಿಸಿಕೊಳ್ಳೋಕ್ಕಾಗೋದಿಲ್ಲ. ಕಾರಣ ಸುದೀರ್ಘವಾಗಿ ಒಂದೇ ಆಸೆ ಇರುತ್ತೆ, ನಾನು ಒಲಿಂಪಿಕ್ಸ್ನಲ್ಲಿ ಒಂದು ಮೆಡಲನ್ನು ಪಡ್ಕೊಳ್ಬೇಕು, ಒಲಿಂಪಿಕ್ಸಿಗೆ ಹೋಗೋದೇ ಒಂದು ಅವಕಾಶ ಸಿಗೋದೇ ಬಹಳ ಅಪರೂಪ, ಸಿಗೋದು ತುಂಬ ಅಷ್ಟೊಂದು ಕ್ರೀಡಾಪಟುಗಳ ಮಧ್ಯದಲ್ಲಿ. ಬಟ್ ಸಿಕ್ಕಿದಾಗ ಅನರ್ಹಗೊಂಡ್ಬಿಟ್ಟೆ ಅಂತಂದಾಗ ಅದು ನೋವಾಗುತ್ತೆ. ಈಗ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಯಾರಾದರೂ ಮಾಡ್ತಾ ಇದ್ದಾರಾ? ಇಲ್ಲ ನೆಕ್ಸ್ಟ್ ಇನ್ನೊಂದೆರಡು ವರ್ಷ ಇರಿ, ನಿಮಗೆ ಮುಂದಿನ ಸಲಕ್ಕೆ ಆಗ್ಬೋದು ಅಂತ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದಾರಾ ಶಬೀರ್? ಅರುಣ್ ಅವ್ರೀಗ ಮಾನಸಿಕವಾಗಿ ನೊಂದಿರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರನ್ನ ಸಾಕಷ್ಟು ಕನ್ವಿನ್ಸ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅವರು ನಿವೃತ್ತಿಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಏನು ಅಚಲವಾಗಿ ನಿಂತ್ಕೊಂಡಿದ್ದಾರೆ. ಹೀಗಾಗಿ ಆ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಟ್ವಿಟರ್ನಲ್ಲಿ ಮುಖ್ಯವಾಗಿ ಅವರು ಘೋಷಣೆಯನ್ನು ಮಾಡಿರುವಂಥದ್ದು ಮತ್ತು ತಮ್ಮ ತಾಯಿಯನ್ನು ಉಲ್ಲೇಖಿಸಿ ಆ ಒಂದು ಟ್ವೀಟನ್ನು ಕೂಡ ಮಾಡಿರುವಂಥದ್ದು. ಅದರಲ್ಲಿ ಭಾಳ ಭಾವನಾತ್ಮಕ ಪದಗಳನ್ನು ಕೂಡ ಅವರು ಬಳಸಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಕುಸ್ತಿ ಗೆದ್ದಿತ್ತು, ನಾನು ಸೋತೆ ಅಮ್ಮ ಅನ್ನುವಂಥ ನಿಟ್ಟಿನಲ್ಲಿ ಅವರು ತಮ್ಮ ಮಾತುಗಳನ್ನು, ಮನದಾಳದ ಏನು ಅನುಭವಗಳನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ ಬಳಿಕವೂ ಕೂಡ ಫೈನಲ್ಸ್ವರೆಗೂ ಕೂಡ ಹೋಗಿ ಅಲ್ಲಿ ಈ ಒಂದು ಇಡೀ ಪಂದ್ಯದಿಂದ ಅನರ್ಹಗೊಳ್ಳುವುದಿದೆಯಲ್ಲ, ಅದು ಸಾಕಷ್ಟು ನೋವು ತಂದಿರುವಂಥದ್ದು. ಅವರು ಇಡೀ ದಿನ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ತೂಕವನ್ನು ಇಳಿಸ್ಕೊಳ್ಳಿಕ್ಕೆ ರಾತ್ರಿಯೆಲ್ಲ ಸಾಕಷ್ಟು ವರ್ಕೌಟನ್ನು ಮಾಡಿದರು. ಕಡೆಯ ಗಳಿಗೆಯಲ್ಲಿ 100 ಗ್ರಾಮ್ನಲ್ಲಿಂದ ಪಂದ್ಯದಿಂದ ಹೊರಗಡೆ ಬಂದಿರುವಂಥದ್ದು ಅವರಿಗೆ ಸಾಕಷ್ಟು ನೋವುಂಟು ಮಾಡಿರುವಂಥದ್ದು. ಹೀಗಾಗಿ ಕುಸ್ತಿಯಿಂದಲೇ ಅವರು ಹೊರಗಡೆ ಬರುವಂತ ತೀರ್ಮಾನಕ್ಕೆ ಬಂದ್ರ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕಿರುವಂತ ಪ್ರಶ್ನೆ. ಇದ್ರ ಜೊತೆಗೆ ಇವರ ನಿರ್ಧಾರದ ಹಿಂದೆ ದೆಹಲಿಯಲ್ಲಿ ಆದಂತ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ಕಾರಣನ ಅನ್ನುವಂತ ಅನುಮಾನಗಳು ಕೂಡ ಸದ್ಯಕ್ಕಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಭಾಗವಾಗಿ ಅವರು ಕುಸ್ತಿಯಿಂದ ನಿವೃತ್ತಿಗೆ ನಿರ್ಧಾರಕ್ಕೆ ತೆಗೆದುಕೊಂಡ್ರ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂತ ಪ್ರಶ್ನೆ. ಬಟ್ ಅವರನ್ನ ಅಲ್ಲಿ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದಾಗ್ಯೂ ಕೂಡ ಅವರು ಕುಸ್ತಿಯಿಂದ ನಿವೃತ್ತಿ ಘೋಷಣೆ ಮಾಡುವಂತ ನಿರ್ಧಾರಕ್ಕೆ ಅಚಲವಾಗಿ ನಿಂತ್ಕೊಂಡಿದ್ದಾರೆ. ಅರುಣ್.